ನಮ್ಮ ಸಹಾಯ ಎಲ್ಲಿಂದ ಬರುತ್ತದೆ? ದಾವೀದನು ಹೇಳುತ್ತಾನೆ, ನಾನು ನನ್ನ ಕಣ್ಣುಗಳನ್ನು ಬೆಟ್ಟಗಳ ಕಡೆಗೆ ಎತ್ತುತ್ತೇನೆ. ಸಹಾಯ ಎಲ್ಲಿಂದ ಸಿಗುತ್ತದೆ? ಸಹಾಯವು ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ಯೆಹೋವನಿಂದ ಮಾತ್ರ ಬರುತ್ತದೆ. ಮಾನವನ ಸಹಾಯ ವ್ಯರ್ಥವಾಗಿದೆ. ನಾವು ಬಹುಪಾಲು ಸಮಯದಲ್ಲಿ ಯಾರಾದರೂ ನಮ್ಮನ್ನು ಸಹಾಯಿಸಿದರೆ ಚೆನ್ನಾಗಿರುತ್ತೆ ಎಂದು ಯೋಚಿಸುತ್ತೇವೆ. ಎಷ್ಟು ಹೆಚ್ಚು ಸಹಾಯ ಸಿಗುತ್ತೋ ಅಷ್ಟು ಚೆನ್ನಾಗಿದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಇಂತಹ ಎಲ್ಲಾ ಯೋಚನೆಗಳನ್ನು ಬಿಟ್ಟುಬಿಡಬೇಕು. ದೇವರ ಮೇಲೆ ಅವಲಂಬಿಸಿರಿ. ದೇವರು ನಮಗೆ ಆಶ್ರಯವೂ ಕೋಟೆಯೂ ಆಗಿದ್ದಾರೆ. ಸಂಕಟದ ಸಮಯದಲ್ಲಿ ಅವನೇ ನಂಬಿಕಸ್ಥ ಸಹಾಯ. ನಾವು ಯಾವಾಗಲೂ ಯಾರಾದರೂ ನಮ್ಮನ್ನು ಸಹಾಯಿಸಲಿ, ನಮ್ಮನ್ನು ಉಳಿಸಲಿ ಎಂದು ಯೋಚಿಸುತ್ತೇವೆ. ಆದರೆ ಈ ಇಂಚುಮರವು ನಮಗೆ ಇದೇ ಪಾಠವನ್ನು ಕಲಿಸುತ್ತದೆ. ಇದಕ್ಕೆ ಯಾರೂ ನೀರು ಹಾಕಿಲ್ಲ. ಮರಳುಗಾಡಿನಲ್ಲಿ ಯಾರೋ ನೀರು ಹಾಕುತ್ತಾರೆ. ಅಲ್ಲಿ ನೀರು ಸಿಗೋದೇ ಕಷ್ಟ. ಅಲ್ಲಿ ಒಂದು ಹನಿ ನೀರು ಸಿಗುವುದಿಲ್ಲ. ಆದರೂ ಈ ಮರ ಇಷ್ಟು ಹಸಿರುಹರಿತವಾಗಿರುವುದು ಹೇಗೆ? ಇದು ಹೇಗೆ ಬೆಳೆಯುತ್ತದೆ? ಇದು ಹೇಗೆ ಬಿರುಗಾಳಿಗಳು ಮತ್ತು ಚಂಡಮಾರುತಗಳನ್ನು ಎದುರಿಸುತ್ತದೆ? ಹೇಗೆ ಇಷ್ಟು ಉತ್ತಮ ಹಣ್ಣುಗಳನ್ನು ಕೊಡುತ್ತದೆ? ಇಷ್ಟು ಸಿಹಿಯಾದ ಮತ್ತು ಆರೋಗ್ಯಕರ ಹಣ್ಣುಗಳನ್ನು ಹೇಗೆ ಕೊಡುತ್ತದೆ? ಇದರ ಕಾರಣವೆಂದರೆ ಇದರ ಬೇರುಗಳು ತುಂಬಾ ಆಳವಾಗಿವೆ ಮತ್ತು ಇದಕ್ಕೆ ಸಹಾಯ ಮಾಡುವವನು ದೇವರೊಬ್ಬನೇ. ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯಾ.